ವಿದ್ಯಾರ್ಥಿಗಳೇ, ಈ ವಿಡಿಯೋ ಲೆಕ್ಚರ್ನಲ್ಲಿ ಪ್ರಾಜೆಕ್ಟ್ ವರ್ಕ್ ಕುರಿತು ಉಪನ್ಯಾಸವನ್ನು ನೀಡ್ತಾ ಇದ್ದೇನೆ. ಪ್ರಾಜೆಕ್ಟ್ ವರ್ಕ್ ಯಾವ ರೀತಿ ಮಾಡಬೇಕು, ಯಾವ ಅಂಶಗಳನ್ನು ಗಮನಿಸಬೇಕು, ಪ್ರಾಜೆಕ್ಟ್ ವಿಷಯವನ್ನು ಯಾವ ರೀತಿ ಆರಿಸಿಕೊಳ್ಳಬೇಕು, ಅಂತಿಮವಾಗಿ ಪ್ರಾಜೆಕ್ಟ್ ರಿಪೋರ್ಟಿನ ತಯಾರಿ ಯಾವ ರೀತಿ ಮಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ಈ ಉಪನ್ಯಾಸದಲ್ಲಿ ಅಂಶಗಳನ್ನು ಕಾಣುವಿರಿ. ಈ ಉಪನ್ಯಾಸವನ್ನು ಎಲ್ಲ ವಿದ್ಯಾರ್ಥಿಗಳು ಉಪಯೋಗಿಸಿಕೊಳ್ಳಬಹುದು, ಅಂದರೆ ಆರ್ಟ್ಸ್ ವಿದ್ಯಾರ್ಥಿಗಳು ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳು ಸಹ. ವಿದ್ಯಾರ್ಥಿಗಳೇ, ಈ ಉಪನ್ಯಾಸ 3 ಭಾಗಗಳಲ್ಲಿ ನಾನು ವಿಂಗಡಿಸ್ತಾ ಇದ್ದೇನೆ. ಪ್ರಸ್ತುತ ಉಪನ್ಯಾಸದಲ್ಲಿ ಕೇವಲ ಸೆಲೆಕ್ಷನ್ ಆಫ್ ದಿ ಪ್ರಾಬ್ಲಮ್ ಅಥವಾ ವಿಷಯದ ಆಯ್ಕೆ, ಆನಂತರ ವಿಷಯದ ರಚನೆ, ಅಧ್ಯಯನದ ವ್ಯಾಪ್ತಿ ಹಾಗೂ ಅಧ್ಯಯನದ ಉದ್ದೇಶಗಳು, ಈ 4 ಅಂಶಗಳು ಮಾತ್ರ ಇದರಲ್ಲಿ ನಾನು ಉಪನ್ಯಾಸವನ್ನು ನೀಡ್ತಾ ಇದ್ದೇನೆ. ಉಳಿದ ಅಂಶಗಳು ಮುಂದಿನ 2 ಉಪನ್ಯಾಸಗಳಲ್ಲಿ ಇರುವುವು. ಹಾಗಾದರೆ ಪ್ರಾರಂಭ ಮಾಡೋಣ ವಿಷಯದ ಆಯ್ಕೆಯದಿಂದ. ವಿಷಯದ ಆಯ್ಕೆ ಎಂದರೇನು, ವಿಷಯವನ್ನು ಯಾವ ರೀತಿ ಆರಿಸಿಕೊಳ್ಳಬೇಕು ಎಂಬುದು ಎಲ್ಲ ವಿದ್ಯಾರ್ಥಿಗಳಿಗೆ ಕಾಡುವಂತಹ ಸಮಸ್ಯೆ. ಪ್ರಾಜೆಕ್ಟ್ ವರ್ಕ್ ಉದ್ದೇಶಕ್ಕಾಗಿ ಯಾವುದಾದರೂ ಒಂದು ವಿಷಯವನ್ನು ಆರಿಸಿಕೊಳ್ಳಲಿಕ್ಕೆ ನಾವು ಕೆಲವು ಸೂತ್ರಗಳನ್ನು ಅಥವಾ ಮಾನದಂಡಗಳನ್ನು ಬಳಸಿಕೊಳ್ಳಬಹುದು. ಇದರಲ್ಲಿ ಪ್ರಥಮವಾಗಿರುವಂಥದ್ದು, ವಿದ್ಯಾರ್ಥಿಗಳು ತಾವು ಯಾವ ವಿಷಯದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ ಅನ್ನೋದನ್ನು ತಾವೇ ಸ್ವತಃ ಹುಡುಕಿಕೊಳ್ಳಬೇಕು. ಹಾಗಂದ್ರೇನು, ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದಾದರೂ ಒಂದು ವಿಷಯದಲ್ಲಿ ಆಸಕ್ತಿ ಇದ್ದೇ ಇರುತ್ತದೆ. ಮಾರ್ಕ್ಸ್ ಕಾರ್ಡನ್ನು ನೋಡಿದಾಗ ಆ 5-6 ವಿಷಯಗಳಲ್ಲಿ ಯಾವುದಾದರೂ 1-2 ವಿಷಯಗಳಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿರ್ತವೆ, ಅಥವಾ ಒಂದೇ ವಿಷಯವನ್ನು ಪದೇ ಪದೇ ಅಭ್ಯಾಸವನ್ನು ಮಾಡ್ತಾ ಇರ್ತೇವೆ. ಒಂದೇ ವಿಷಯದ ಕುರಿತು ಹೆಚ್ಚು ಮಟೀರಿಯಲನ್ನು ನಾವು ಸಂಗ್ರಹಿಸ್ತೇವೆ. ಇವು ಕೆಲವು ಅಂಶಗಳನ್ನು ಗಮನಿಸಿ ತಾವು ಯಾವ ವಿಷಯದಲ್ಲಿ ಆಸಕ್ತಿಯನ್ನು ಹೊಂದಿದ್ದೇವೆ ಅನ್ನೋದನ್ನು ಹುಡುಕಿಕೊಳ್ಳಬೇಕು. ಅಂಥ ವಿಷಯದಲ್ಲಿ ಪ್ರಾಜೆಕ್ಟ್ ವರ್ಕನ್ನು ಮಾಡಿದರೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಆಸಕ್ತಿ ಬರುತ್ತದೆ ಹಾಗೂ ಅದನ್ನು ಹೆಚ್ಚು ಸ್ಪಷ್ಟವಾಗಿ ಪ್ರಾಜೆಕ್ಟ್ ವರ್ಕ್ ರೂಪದಲ್ಲಿ ಮಂಡಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಎರಡನೇದಾಗಿ, ವಿದ್ಯಾರ್ಥಿಗಳ ಸಾಮರ್ಥ್ಯವೂ ಸಹ ಒಂದು ಮುಖ್ಯವಾಗಿರುವಂತಹ ತಳಹದಿಯಾಗುತ್ತದೆ ಯಾವುದೇ ಒಂದು ವಿಷಯವನ್ನು ಆರಿಸಿಕೊಳ್ಳಲಿಕ್ಕೆ. ಈ ವಿದ್ಯಾರ್ಥಿಗಳ ಸಾಮರ್ಥ್ಯ ಅಂದ್ರೇನು, ಇಲ್ಲಿ ನಾವು ಕೆಲ ಅಂಶಗಳನ್ನು ಮುಂದಿಟ್ಟುಕೊಂಡು ತಮ್ಮ ಸಾಮರ್ಥ್ಯವನ್ನು ಸ್ವತಃ ಅದಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ತುಲನೆಯನ್ನು ಮಾಡಬಹುದು. ತಮ್ಮ ಸಾಮರ್ಥ್ಯವೇನಿದೆ ಅಂದರೆ, ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಆ ವಿಷಯದಲ್ಲಿ ಇರುವಂಥ ಸಿದ್ಧಾಂತಗಳು, ನಿಯಮಗಳು ಅವರಿಗೆ ಅರ್ಥವಾಗುತ್ತವೆ ಏನು, ಆ ಸಿದ್ಧಾಂತಗಳ ಕುರಿತು, ಪರಿಕಲ್ಪನೆಗಳ ಕುರಿತು ಸ್ಪಷ್ಟವಾಗಿರ್ತಕ್ಕಂಥ ನಿಲುವು ಹೊಂದಿದ್ದಾರೇನು, ವಿಮರ್ಶಾತ್ಮಕವಾಗಿರುವಂತಹ ಟೀಕೆ ಟಿಪ್ಪಣಿ ಮಾಡುವಂಥ ಸಾಮರ್ಥ್ಯವಿದೆಯೇನು, ಅಂತಹ ವಿಷಯಗಳಲ್ಲಿ ಇರುವಂತಹ ಜಟಿಲವಾಗಿರುವಂತಹ ಸಂಕೀರ್ಣವಾಗಿರ್ತಕ್ಕಂತಹ ಹೇಳಿಕೆಗಳು ಆಗಲಿ ಪರಿಕಲ್ಪನೆಗಳಾಗಲಿ ಅವುಗಳನ್ನು ಬಿಡಿಸಿ ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯವಿದೆವೇನು. ಕೆಲವು ಸಿದ್ಧಾಂತಗಳಲ್ಲಿ ಮ್ಯಾಥಮೆಟಿಕ್ಸ್ ಅಥವಾ ಸ್ಟ್ಯಾಟಿಕ್ಸ್ ಬಳಸಲಾಗುತ್ತದೆ. ಅಂತಹ ಸೂತ್ರಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಸಹ ಸಾಧ್ಯವಾಗಿದೆಯೇನು. ಯಾವುದೇ ಒಂದು ವಿಷಯವನ್ನು ಆರಿಸಿಕೊಂಡಾಗ ಅದರಲ್ಲಿ ಹೊಸದಾಗಿರ್ತಕ್ಕಂತಹ ಸೇರ್ಪಡೆಯಾದ ಅಂಶಗಳು ಯಾವುವು ಎಂಬುದರ ಬಗ್ಗೆ ಹುಡುಕಾಡುವಂತಹ ಸಾಮರ್ಥ್ಯ, ಅದನ್ನು ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯವಿದೆವೇನು. ಇವೆಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡರೆ ವಿದ್ಯಾರ್ಥಿಗಳ ಸಾಮರ್ಥ್ಯವೇನು ಎಂಬುದು ತಾವೇ ಸ್ವತಃ ಅರಿತುಕೊಳ್ಳಬಹುದು. ಮತ್ತೊಬ್ಬರು ಇದರ ಬಗ್ಗೆ ಹೇಳುವಂಥದ್ದು ಬೇಕಾಗಿಲ್ಲ. ಹೀಗೆ ಈ ಸಾಮರ್ಥ್ಯವನ್ನು ಸಹ ಗಮನದಲ್ಲಿಟ್ಟುಕೊಂಡು ಒಬ್ಬ ವಿದ್ಯಾರ್ಥಿ ತನ್ನ ಪ್ರಾಜೆಕ್ಟಿನ ವಿಷಯವನ್ನು ಆರಿಸಿಕೊಳ್ಳಬಹುದು. ಸಿದ್ಧಾಂತಗಳ ಅರ್ಥೈಸುವಿಕೆ, ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಬಳಸಿಕೊಳ್ಳುವಂತಹ ಸಾಮರ್ಥ್ಯ, ಅದರ ಕುರಿತು ಪ್ರಶ್ನಾವಳಿಯನ್ನು ಮಾಡುವಂತಹ ಸಾಮರ್ಥ್ಯ, ಅದರ ಕುರಿತಾದ ಸಾಹಿತ್ಯವನ್ನು ಸಂಗ್ರಹಿಸುವ, ಅಭ್ಯಸಿಸುವ ಹಾಗೂ ವಿಮರ್ಶಾತ್ಮಕವಾಗಿರುವಂತಹ ಟೀಕೆ ಟಿಪ್ಪಣಿಯನ್ನು ಮಾಡುವಂಥ ಸಾಮರ್ಥ್ಯ, ಇವೆಲ್ಲ ಅಂಶಗಳು
ನಾವು ಮುಂದಿಟ್ಟುಕೊಂಡು ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ಅಳೆಯಬಹುದು. ಸ್ವತಃ ಒಬ್ಬ ವಿದ್ಯಾರ್ಥಿ ಇದನ್ನು ತಾನು ಮಾಡಿಕೊಳ್ಳಬಹುದು. ಇದಾದ ನಂತರ ಮತ್ತೊಂದು ಮೂರನೇ ಮುಖ್ಯವಾಗಿರ್ತಕ್ಕಂಥ ಅಂಶ, ನಾವು ಹಲವಾರು ಸಲ ಕೆಲವು ಪ್ರಾಬ್ಲಮ್ಸ್ಗಳನ್ನು ಇಷ್ಟಪಡ್ತೇವೆ. ಅಂದರೆ ಒಂದು ಸಂಶೋಧನಾ ಟಾಪಿಕನ್ನು ಅದರ ಹೆಸರು ಕೇಳಿದ ತಕ್ಷಣ ಓಹೋ ಇದು ಬಹಳ ಚೆನ್ನಾಗಿದೆ, ಇದನ್ನು ನಾನು ಮಾಡಬೇಕು ಎಂಬ ಆಸೆ ಆಗುತ್ತದೆ. ಆದರೆ ಆಸೆ ಒಂದು ಕಡೆಯಾದರೆ ಇದಕ್ಕೆ ಸಂಬಂಧಿಸಿದ ಸಾಧನಗಳ ಲಭ್ಯತೆ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ನಿರ್ವಹಿಸ್ತದೆ. ಹಾಗಂದ್ರೇನು? ಸಂಶೋಧನೆಗೆ ಕೆಲವು ವೈಯಕ್ತಿಕವಾಗಿರ್ತಕ್ಕಂತಹ ಇತಿಮಿತಿಗಳಿರ್ತವೆ. ಇದರಲ್ಲಿ ಎರಡು ಮುಖ್ಯವಾಗಿರುವಂಥ ವೈಯಕ್ತಿಕ ಮಿತಿಗಳಿರ್ತದೆ. ಒಂದು, ಸಮಯದ ಲಭ್ಯತೆ. ಪ್ರತಿಯೊಬ್ಬ PG ವಿದ್ಯಾರ್ಥಿಗಳಿಗೆ 1 ತಿಂಗಳ ಅಥವಾ ಹೆಚ್ಚು ಎಂದು 2 ತಿಂಗಳದೊಳಗೆ ಪ್ರಾಜೆಕ್ಟ್ ವರ್ಕನ್ನು ಮಾಡಿ ಮುಗಿಸುವುದಲ್ಲದೆ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತದೆ. ಈ ಕಾಲದ ಮಿತಿಯನ್ನು ದೃಷ್ಟಿಕೋನದಲ್ಲಿಟ್ಟುಕೊಂಡು ವಿಷಯದ ಆಯ್ಕೆಯನ್ನು ಮಾಡುವಂಥದ್ದು ಮುಖ್ಯ. ಇದಲ್ಲದೆ ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದರೆ ದುಡ್ಡಿನ ಅವಶ್ಯಕತೆಯೂ ಇರುತ್ತದೆ. ಫೀಲ್ಡ್ ವರ್ಕ್ ಮಾಡುವ ಉದ್ದೇಶಕ್ಕಾಗಿ ಪ್ರಶ್ನಾವಳಿಯ ಸಿದ್ಧತೆಯನ್ನು ಪಡಿಸುವುದು, ಅವುಗಳ ಫೋಟೋ ಕಾಪಿಯನ್ನು ಮಾಡುವುದು, ಅಥವಾ ಮತ್ತೊಂದು ವಿಶ್ವವಿದ್ಯಾಲಯಕ್ಕೆ ಹೋಗಿ ಸಂಬಂಧಿಸಿದ ಲಿಟ್ರೇಚರನ್ನು ಹುಡುಕುವುದು, ಸಾಹಿತ್ಯವನ್ನು ಹುಡುಕುವುದು, ಸಾಹಿತ್ಯ ಪುನರ್ ಅವಲೋಕನ ಉದ್ದೇಶಕ್ಕಾಗಿ, ಇವೆಲ್ಲ ಉದ್ದೇಶಕ್ಕಾಗಿ ಹಣದ ವ್ಯಯವಾಗುತ್ತದೆ. ಹಣದ ಖರ್ಚು ಮಾಡುವಂತಹ ಸಾಮರ್ಥ್ಯವಿದೆಯೇನು ಎಂಬುದು ಸಹ ಇದೊಂದು ಮುಖ್ಯವಾಗುತ್ತದೆ. ಈ 2 ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ವಿಷಯದ ಆಯ್ಕೆಯನ್ನು ಮಾಡಿಕೊಂಡರೆ ಸೂಕ್ತ. ಇನ್ನು ಒಂದು ಮಿತಿ ಇದೆ. ಯಾವುದೇ ಒಂದು ವಿಷಯವನ್ನು ಆರಿಸಿಕೊಂಡರೆ ಅದಕ್ಕೆ ಸಂಬಂಧಿಸಿದ ಅಧ್ಯಯನ ಸಾಧನೆ ಅಥವಾ ಸಾಮಗ್ರಿಗಳ ಲಭ್ಯತೆ ಇದೆಯೇನು, ಈ ಹಿಂದೆ ಆ ವಿಷಯ ಕುರಿತು ಅಥವಾ ಸಮಸ್ಯೆ ಕುರಿತು ಅಭ್ಯಾಸ ಆಗಿದೆಯೇನು, ಸಾಹಿತ್ಯ ಸಿಗುವುದೇನು, ಅದಕ್ಕೆ ಕುರಿತಾದ ಪ್ರೈಮರಿ ಡಾಟಾ ಇರಬಹುದು ಅಥವಾ ಸೆಕೆಂಡರಿ ಡಾಟಾ ಇರಬಹುದು, ಸಂಗ್ರಹಿಸಲಿಕ್ಕೆ ಸಾಧ್ಯವಾಗುತ್ತದೆಯೇನು, ಅದಕ್ಕೆ ಬೇಕಾಗಿರುವಂತಹ ಸಂಖ್ಯಾಶಾಸ್ತ್ರೀಯ ಸೂತ್ರಗಳು ಯಾವುವು, ಅದನ್ನು ಬಳಸಲಿಕ್ಕೆ ಸಾಧನಗಳು ಇವೆಯೇನು, ಇವೆಲ್ಲ ಸಹ ಒಂದು ವಿಷಯದ ಪರಿಮಿತಿಯನ್ನು ನಿರ್ಧಾರ ಮಾಡುತ್ತದೆ. ಇವೆಲ್ಲ ಆದ ನಂತರ ಒಂದು ವಿಷಯವನ್ನು ಕೊಂಡಾಗ ಆ ವಿಷಯಕ್ಕೆ ಸಂಶೋಧನಾ ಅರ್ಹತೆ ಇದೆಯೇನು ಎಂಬ ಪ್ರಶ್ನೆಯೂ ಸಹ ಹಾಕಿಕೊಳ್ಳಬೇಕು. ಇದು ಸಹ ಬಹಳ ಮುಖ್ಯ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಂಶೋಧನೆ ಅಂತ ಹೇಳಿದ್ರೆ ಅದೊಂದು ಮೋಜಿನ ವಿಷಯ ಅಥವಾ ಸಾಕಷ್ಟು ತೋರಿಕೆಯ ಒಂದು ವಿಷಯ, ಸಾಕಷ್ಟು ದೊಡ್ಡ ವಿಷಯವಾಗಿರಬೇಕು, ಅದರಲ್ಲಿ ದೊಡ್ಡ ಶಬ್ದಗಳು ಇರಬೇಕು, ಕೇಳುಗರಿಗೆ ಅದರಲ್ಲಿ ಕೇಳಿದ ತಕ್ಷಣ ಆಸಕ್ತಿ ಬರಬೇಕು, ಇವೆಲ್ಲ ವಿಚಾರಗಳು ಇರ್ತವೆ, ಅದು ಸಹಜ. ಆದರೆ ಒಂದು ವಿಷಯವನ್ನು ಆರಿಸಿಕೊಂಡಾಗ ಅದಕ್ಕೆ ಅರ್ಹತೆ ಇರಬೇಕು. ಅರ್ಹತೆ ಅಂದರೇನು? ಆ ವಿಷಯದ ಅನ್ವಯಿಕೆ ಅಧಿಕವಾಗಿರಬೇಕು. ಒಂದು ವಿಷಯದಲ್ಲಿ ಸಂಶೋಧನೆಯನ್ನು ಮಾಡಿದಾಗ ಆ ವಿಷಯವನ್ನು ನಾವು ಯಾವ ರೀತಿ ಸಂಶೋಧಿಸಬಹುದು, ಅದನ್ನು ಯಾವ ರೀತಿ ಬಳಕೆ ಮಾಡಬಹುದು, ಅದರಿಂದ ಇದ್ದಂಥ ಸಿದ್ಧಾಂತಗಳಲ್ಲಿ ಏನಾದರೂ ಮತ್ತಷ್ಟು ಆ್ಯಡ್ ಮಾಡಲಿಕ್ಕೆ ಸೇರಿಸಲಿಕ್ಕೆ ಸಾಧ್ಯವಾಗುತ್ತದೆಯೇನು, ಅಥವಾ ಇದ್ದಂಥ ವಿಷಯದಲ್ಲಿ ಮತ್ತಷ್ಟು ಜ್ಞಾನ ಬರುತ್ತದೆಯೇನು, ಜ್ಞಾನವರ್ಧನೆಯಾಗುತ್ತದೆಯೇನು, ಅದರ ಅನ್ವಯಿಕೆಯಿಂದಾಗಿ ಆಡಳಿತ ವ್ಯವಸ್ಥೆಯಲ್ಲಿರಬಹುದು ಅಥವಾ ಸಮಾಜಕ್ಕೆ ಇರಬಹುದು ಅಥವಾ ಮತ್ತೊಂದು ಬೇರೆ ರೀತಿಯಲ್ಲಿ ಲಾಭವಾಗುತ್ತದೆಯೇನು, ಇವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಒಂದು ವಿಷಯವನ್ನು ಆರಿಸಿಕೊಳ್ಳಬೇಕು. ಅದಲ್ಲದೆ ಒಂದು ವಿಷಯದ ಕುರಿತು ಸಂಶೋಧನೆಯನ್ನು ಮಾಡಬೇಕಾದರೆ ಆ ವಿಷಯಕ್ಕೆ ಇರುವಂತಹ ಪ್ರಾಮುಖ್ಯತೆಯು ಸಹ ಗಮನದಲ್ಲಿ ಇಟ್ಟುಕೊಂಡು, ಪ್ರಾಮುಖ್ಯತೆ ಎಂದರೇನು? ಅದರ ಸಾಂದರ್ಭಿಕತೆ, ಯಾವ ಸಂದರ್ಭದಲ್ಲಿ ಸಂಶೋಧನೆಯನ್ನು ಮಾಡಲಾಗುತ್ತಿದೆ, ಅದು ಪ್ರಸ್ತುತವೇನು, ಅದರಿಂದ ಮುಂದಿರುವಂತಹ ಸಮಸ್ಯೆಗಳು ಸಾಮಾಜಿಕ ಇರಬಹುದು, ಆರ್ಥಿಕ ಇರಬಹುದು ಅಥವಾ ಮತ್ತೊಂದು ದೃಷ್ಟಿಯಲ್ಲಿ ಸಮಸ್ಯೆ ಇರಬಹುದು, ಪ್ರಶ್ನೆ ಇರಬಹುದು, ಅದಕ್ಕೆ ಸಮಾಧಾನ ಉತ್ತರ ಸಿಗುತ್ತದೆಯೇನು, ಇವು ಸಹ ಪ್ರಶ್ನೆಗಳನ್ನು ಹಾಕಿಕೊಳ್ಳುವುದು. ಇವೆಲ್ಲ ಮಿಗಿಲಾಗಿ
ವಿದ್ಯಾರ್ಥಿಗಳೇ, ಸಂಶೋಧನೆ ಅಂದರೆ ಅದು ಸಹ ಒಂದು ಕಲಿಕೆಯ ದಾರಿ. ಪ್ರಾಜೆಕ್ಟ್ ವರ್ಕ್ ಮುಖಾಂತರ ಸಂಶೋಧನೆ ಎಂದರೇನು ಅನ್ನೋದನ್ನು ನಾವು ಕಲಿಯುತ್ತೇವೆ. ಸಂಶೋಧನೆ ಏನು ಎಂಬುದನ್ನು ಕಲಿಯುವುದು ಮುಖ್ಯವಾಗಿರ್ತಕ್ಕಂಥ ಗುರಿ ಇರಬೇಕು. ಯಾವ ಟಾಪಿಕ್ ಆದರೇನು ಸಂಶೋಧನೆಯನ್ನು ಕಲಿಯುವಂಥದ್ದು ಮುಖ್ಯವಾಗುತ್ತದೆ. ಈ ಒಂದು ಉದ್ದೇಶವನ್ನು ಮುಂದಿಟ್ಟುಕೊಂಡು ವಿದ್ಯಾರ್ಥಿಗಳು ವಿಷಯವನ್ನು ಆಯ್ಕೆ ಮಾಡಿದರೆ ಅವರಿಗೆ ಹೆಚ್ಚು ಆಸಕ್ತಿ ಉಂಟಾಗ್ತದೆ ಹಾಗೂ ಇದ್ದಂತಹ ಕಾಲ ಸಮಯದಲ್ಲಿ ವಿದ್ಯಾರ್ಥಿಗಳು ಪ್ರಾಜೆಕ್ಟ್ ವರ್ಕನ್ನು ಮುಗಿಸಿ ಸಬ್ಮಿಟ್ ಮಾಡಬಹುದು. ಇದಾದ ನಂತರ ಮುಂದೆ ನೋಡೋಣ, ಯಾವ ಯಾವ ರೀತಿ ನಾವು ವಿಷಯದ ಆಯ್ಕೆಯನ್ನು ಮಾಡಿಕೊಳ್ಳಬೇಕು, ಹೇಗೆ ವಿಷಯದ ಆಯ್ಕೆಯ ಪ್ರಕ್ರಿಯೆ ಇರುತ್ತದೆ, ಯಾವ ರೀತಿ ಪ್ರಶ್ನೆಗಳನ್ನು ಹಾಕಿಕೊಂಡು ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ರಿಸರ್ಚ್ ಪ್ರಾಬ್ಲಮ್ಗೆ ತಲುಪಬಹುದು ಅನ್ನೋದನ್ನು ಮುಂದೆ ನೋಡೋಣ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಇಕನಾಮಿಕ್ಸ್ ವಿದ್ಯಾರ್ಥಿ ಅಥವಾ ಸೋಷಿಯಾಲಜಿ ವಿದ್ಯಾರ್ಥಿ ಅಂದಿಟ್ಕೊಳ್ಳೋಣ. ಅವನಿಗೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಹೆಚ್ಚು ಆಸಕ್ತಿ ಇದೆ ಎಂದಿಟ್ಟುಕೊಂಡರೆ, ಗ್ರಾಮೀಣ ಅಭಿವೃದ್ಧಿ ಒಂದು ಅಪಾರವಾಗಿರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂತಹ ಸಾಕಷ್ಟು ವಿಸ್ತೃತವಾಗಿರ್ತಕ್ಕಂತಹ ಕ್ಷೇತ್ರ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಕೃಷಿ ಬರುತ್ತದೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಹೈನುಗಾರಿಕೆ ಬರುತ್ತದೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಕೃಷಿಗೆ ಸಂಬಂಧಿಸಿದ ಸಹಾಯಕ ಕೆಲಸಗಳು ಬರ್ತವೆ, ಕ್ಷೇತ್ರಗಳು ಬರ್ತವೆ. ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಶೈಕ್ಷಣಿಕ ವ್ಯವಸ್ಥೆ, ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಆರೋಗ್ಯಕ್ಕೆ ಸಂಬಂಧಿಸಿದ ವ್ಯವಸ್ಥೆ, ಹಲವಾರು ವಿಷಯಗಳು ಗ್ರಾಮೀಣ ಪ್ರದೇಶದಲ್ಲಿ ಇರ್ತವೆ. ಗ್ರಾಮೀಣ ಪ್ರದೇಶದಲ್ಲಿರುವಂಥ ಬಡತನ, ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ನಿರುದ್ಯೋಗದ ಸಮಸ್ಯೆ, ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ವಲಸೆಗಾರಿಕೆಯ ಸಮಸ್ಯೆ, ಇವೆಲ್ಲ ಸಮಸ್ಯೆಗಳಿರ್ತವೆ. ಹಾಗಾದರೆ ಗ್ರಾಮೀಣ ಅಭಿವೃದ್ಧಿ ಇಷ್ಟೊಂದು ದೊಡ್ಡ ಕ್ಷೇತ್ರವಾದರೆ ಇದರಲ್ಲಿ ಯಾವ ವಿಶೇಷ ಆಯಾಮವನ್ನು ಆರಿಸಿಕೊಂಡು ಸಂಶೋಧನೆಯನ್ನು ಮಾಡಬೇಕು ಎಂಬ ಪ್ರಶ್ನೆಯನ್ನು ಹಾಕಿಕೊಳ್ಳಬೇಕು. ಇಷ್ಟೆಲ್ಲ ಬೇರೆ ಬೇರೆ ಆಯಾಮಗಳಲ್ಲಿ ಒಬ್ಬ ವಿದ್ಯಾರ್ಥಿ ಕೃಷಿ ಕ್ಷೇತ್ರ ಎಂದು ಆರಿಸಿಕೊಂಡರೆ ಅಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತದೆ, ಕೃಷಿ ಕ್ಷೇತ್ರದಲ್ಲಿ ಏನು? ಕೃಷಿ ಕ್ಷೇತ್ರದಲ್ಲಿಯೂ ಸಹ ಸಾಕಷ್ಟು ಸಂಶೋಧನೆ ಮಾಡುವಂಥ ವಿಷಯಗಳಿವೆ. ಉದಾಹರಣೆಗೆ, ಕೃಷಿ ಕ್ಷೇತ್ರದಲ್ಲಿ ಆದಾಯ, ಕೃಷಿ ಕ್ಷೇತ್ರದಲ್ಲಿ ಉತ್ಪಾದಕತೆ, ಕೃಷಿ ಕ್ಷೇತ್ರದಲ್ಲಿ ಆಧುನಿಕತೆ, ಕೃಷಿ ಕ್ಷೇತ್ರದ ಭೂ ಹಿಡುವಳಿಯ ಸಮಸ್ಯೆ, ಕೃಷಿ ಕ್ಷೇತ್ರದಲ್ಲಿ ಸಾಲದ ಸಮಸ್ಯೆ, ಕೃಷಿ ಕ್ಷೇತ್ರದಲ್ಲಿನ ಉತ್ಪನ್ನಗಳ ಮಾರಾಟದ ಸಮಸ್ಯೆ, ಕೃಷಿ ಕ್ಷೇತ್ರದಲ್ಲಿ ಹಣಕಾಸಿನ ಸಮಸ್ಯೆ. ಇವೆಲ್ಲ ಸಮಸ್ಯೆಗಳು ಇದ್ದಾಗ ಯಾವುದಾದರೂ ಒಂದು ಸ್ಪಷ್ಟವಾಗಿರುವಂತಹ ಸಮಸ್ಯೆಯನ್ನು ಆರಿಸಿಕೊಳ್ಳುವಂಥ ಅಗತ್ಯವಿರುತ್ತದೆ. ಹಾಗಾದರೆ ಕೃಷಿ ಕ್ಷೇತ್ರದಲ್ಲಿ ಏನು ಎಂಬ ಪ್ರಶ್ನೆಯನ್ನು ಕೇಳಿದಾಗ ಒಬ್ಬ ವಿದ್ಯಾರ್ಥಿ ಹೇಳಬಹುದು, ಕೃಷಿ ಕ್ಷೇತ್ರದಲ್ಲಿ ಆಧುನಿಕತೆ ಕುರಿತು ಸಂಶೋಧನೆಯನ್ನು ಮಾಡಬೇಕೆಂದಿದ್ದೇನೆ ಅಂತ ಉತ್ತರ ಕೊಟ್ಟಾಗ ಅದರಲ್ಲಿಯೂ ಸಹ ಬಹು ಆಯಾಮವಾಗಿರುವಂತಹ ಹಲವಾರು ಅಂಶಗಳಿರ್ತವೆ. ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ಅಂದರೇನು, ಯಾವುದಕ್ಕೆ ಸಂಬಂಧಿಸಿದ ಆಧುನಿಕತೆ, ಆ ಆಧುನಿಕತೆಯ ಪರಿಣಾಮಗಳು ಸಾಕಷ್ಟು ಇರ್ತವೆ. ಆಧುನಿಕತೆ ಅಂತ ಹೇಳಿದರೆ ಮೆಕನೈಸೇಷನ್ ಮಾಡುವುದು ಅಥವಾ ಯಾಂತ್ರೀಕರಣ ಮಾಡುವುದು, ಆಧುನಿಕವಾಗಿರತಕ್ಕಂತಹ ಉಳಿಮೆಯನ್ನು ಬಳಸುವುದು, ಅದರಿಂದ ಆದಾಯ ಹೆಚ್ಚಾಗುತ್ತದೆಯೇನು, ಅದರಿಂದ ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತದೆಯೇನು, ಅದರಿಂದ ಉತ್ಪಾದಕತೆ ಹೆಚ್ಚಾಗುತ್ತದೆಯೇನು, ಇವೆಲ್ಲ ಹಲವಾರು ಪ್ರಶ್ನೆಗಳಿರ್ತವೆ. ಇದರಲ್ಲಿಯೂ ಸಹ ಮುಖ್ಯವಾಗಿರ್ತಕ್ಕಂಥ ಯಾವ ಅಂಶದ ಕುರಿತು ಆಧುನಿಕತೆಯನ್ನು ಯಾವ ಅಂಶದ ಜೊತೆಗೆ ಸಂಬಂಧಿಸಿ ಅಭ್ಯಾಸ ಮಾಡುವುದು ಅನ್ನೋದು ಮತ್ತೊಂದು ಮುಂದಿನ ಪ್ರಶ್ನೆ ಬರುತ್ತದೆ. ಈ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಒಬ್ಬ ವಿದ್ಯಾರ್ಥಿ ಒಂದು ವೇಳೆ ಅವನು ಆಧುನಿಕ ಉಳಿಮೆ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ಚರ್ಚೆಯನ್ನು ಸಂಶೋಧನೆಯನ್ನು ಮಾಡಬೇಕೆಂದಿದ್ದೇನೆ ಅಂತ ಹೇಳಿದಾಗ ಇಲ್ಲಿ ಅವನ ಪ್ರಾಜೆಕ್ಟ್ ವಿಷಯಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ದಾರಿ ಸಿಗುತ್ತದೆ. ಇದನ್ನು ಅವನು ಮುಂದಿಟ್ಟುಕೊಂಡು ಈ ರೀತಿ ಆ ವಿದ್ಯಾರ್ಥಿ ಹೇಳಬಹುದು, ಆಧುನಿಕ ಉಳಿಮೆ ಹಾಗೂ ಉದ್ಯೋಗ ಅವಕಾಶ, ಆಲಮಟ್ಟಿ ನೀರಾವರಿ ಪ್ರದೇಶದ ವಿಶೇಷ ಅಧ್ಯಯನ ಎಂದು ಈ ರೀತಿ ಸ್ಪಷ್ಟವಾಗಿ ಒಬ್ಬ ವಿದ್ಯಾರ್ಥಿ ತನಗೆ ಆಸಕ್ತಿ ಇರುವಂತಹ ವಿಷಯ
ಅದರ ವಿಶಾಲತೆಯಿಂದ ಅವನು ನಿರ್ದಿಷ್ಟವಾಗಿರುವಂತಹ ಒಂದು ಸಂಶೋಧನಾ ಸಮಸ್ಯೆಯನ್ನು ಕಂಡುಹಿಡಿಯುತ್ತಾನೆ. ಹೀಗೆ ಪ್ರಕ್ರಿಯೆ ಹೇಗಿದೆ? ವಿಶಾಲದಿಂದ ಹಿಡಿದು ನಿರ್ದಿಷ್ಟವರೆಗೆ. ಈ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಒಬ್ಬ ವಿದ್ಯಾರ್ಥಿ ಅನುಸರಿಸಿದಾಗ ಪ್ರಾಜೆಕ್ಟ್ ವರ್ಕಿನ ಸ್ಪಷ್ಟವಾಗಿರುವಂತಹ ವಿಷಯವನ್ನು ಆರಿಸಿಕೊಂಡು ತನ್ನ ಪ್ರಾಜೆಕ್ಟ್ ವರ್ಕ್ ಪ್ರಾರಂಭ ಮಾಡುವುದು. ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಬ್ಬ ಕಾಮರ್ಸ್ ವಿದ್ಯಾರ್ಥಿ ಹೇಳಬಹುದು, ತನಗೆ ಟ್ಯಾಕ್ಸೇಷನ್ನಲ್ಲಿ ಹೆಚ್ಚು ಆಸಕ್ತಿ ಇದೆ. ಟ್ಯಾಕ್ಸೇಷನ್ ಸಹ ಒಂದು ವಿಶಾಲವಾಗಿರುವಂತಹ ವಿಷಯ. ಆ ಟ್ಯಾಕ್ಸೇಷನ್ನಲ್ಲಿ ಡೈರೆಕ್ಟ್ ಟ್ಯಾಕ್ಸೇಷನ್ ಇರ್ತದೆ, ಇನ್ಕಮ್ ಟ್ಯಾಕ್ಸೇಷನ್ ಇರ್ಬೋದು, ಕಾರ್ಪೊರೇಟ್ ಟ್ಯಾಕ್ಸೇಷನ್ ಇರ್ಬೋದು, ಇದರ ಜೊತೆಗೆ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಇರ್ತದೆ. ಈ ಎರಡರಲ್ಲಿ ವಿಶಾಲವಾಗಿರ್ತಕ್ಕಂಥ ವಿಷಯದಲ್ಲಿ ಯಾವುದು ಎಂಬ ಪ್ರಶ್ನೆಯನ್ನು ಹಾಕಿದಾಗ ಆ ಕಾಮರ್ಸ್ ವಿದ್ಯಾರ್ಥಿ ಹೇಳಬಹುದು, GST ನಲ್ಲಿ ನನಗೆ ಆಸಕ್ತಿ ಇದೆ ಅಂತ. GST ಸಹ ಒಂದು ವಿಶಾಲವಾಗಿರ್ತಕ್ಕಂತಹ ವಿಷಯ. GST ಎಲ್ಲ ಸರಕುಗಳಿಗೆ, ಎಲ್ಲ ಸೇವೆಗಳಿಗೆ, ಎಲ್ಲ ವಲಯಗಳಿಗೆ ಅನ್ವಯವಾಗುತ್ತದೆ. ಇದರಲ್ಲಿ ಯಾವುದಾದ್ರೂ ಒಂದು ವಿಶೇಷವನ್ನು ಹುಡುಕಿಕೊಳ್ಳಬೇಕು. GSTಯ ಪರಿಣಾಮವನ್ನು ಬೀರಬೇಕಾದರೆ ಅದರ ಸ್ಪಷ್ಟವಾಗಿರ್ತಕ್ಕಂತಹ ಅನ್ವಯಿಕೆ ಎಲ್ಲಿ ಹೆಚ್ಚಾಗುತ್ತದೆ ಎಂಬ ವಿಚಾರವನ್ನು ಆ ಕಾಮರ್ಸ್ ವಿದ್ಯಾರ್ಥಿ ಇಟ್ಟುಕೊಂಡರೆ ಅವನು ಹೇಳಬಹುದು, ನಾನು ಕೈಗಾರಿಕೆ ಕುರಿತು ಇರುವಂತಹ GSTಯ ಬಗ್ಗೆ ಅಭ್ಯಾಸ ಮಾಡಬೇಕೆಂದಿದ್ದೇನೆ ಎಂಬ ಉತ್ತರ ನೀಡಿದಾಗ ಕೈಗಾರಿಕೆಯು ಸಹ ಒಂದು ದೊಡ್ಡ ವಿಶಾಲವಾಗಿರ್ತಕ್ಕಂತಹ ವಿಷಯ. ಸಾಕಷ್ಟು ಕೈಗಾರಿಕೆಗಳು ಬರ್ತವೆ ಇದರಲ್ಲಿ ಯಾವ ಕೈಗಾರಿಕೆ ಎಂಬ ಮತ್ತೊಂದು ಪ್ರಶ್ನೆ ಕೇಳಿದಾಗ ಆ ವಿದ್ಯಾರ್ಥಿ ಹೇಳಬಹುದು, ಬಟ್ಟೆ ಕೈಗಾರಿಕೆ ಮೇಲೆ GSTಯ ಪರಿಣಾಮವನ್ನು ನಾನು ಅಭ್ಯಾಸ ಮಾಡ್ತಾ ಇದ್ದೇನೆ. ಹೀಗೆ ಸ್ಪಷ್ಟವಾಗಿರ್ತಕ್ಕಂತಹ ನಿಲುವನ್ನು ಹೊಂದಿದ್ದಾಗ ಆ ವಿದ್ಯಾರ್ಥಿ ಹೇಳ್ಬೋದು, GST ಹಾಗೂ ಉತ್ಪಾದನದ ವೆಚ್ಚ ಕುರಿತು ಅಭ್ಯಾಸ ಮಾಡಬೇಕೆಂದಿದ್ದೇನೆ ಅಂತ ಹೇಳಿದಾಗ ಅಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಉತ್ಪಾದನಾ ವೆಚ್ಚದ ಮೇಲೆ GST ಪರಿಣಾಮ, ಕಲಬುರಗಿ ಜಿಲ್ಲೆ ಬಟ್ಟೆ ಕೈಗಾರಿಕೆ ವಿಶೇಷ ಅಧ್ಯಯನ, ಈ ರೀತಿಯಾಗಿ ಅವನು ಸಮಸ್ಯೆಯ ಅಥವಾ ವಿಷಯದ ರಚನೆಯನ್ನು ಮಾಡಬಹುದು. ಇಲ್ಲಿಯೂ ಸಹ ವಿದ್ಯಾರ್ಥಿ ಏನು ಮಾಡಿದ್ದಾನೆ, ವಿಶಾಲದಿಂದ ಹಿಡಿದು ನಿರ್ದಿಷ್ಟವಾಗಿರ್ತಕ್ಕಂಥ ಸಮಸ್ಯೆ ಪ್ರಕ್ರಿಯೆ ಏನಿದೆ ಇದನ್ನು ಅನುಸರಿಸಿ ಒಂದು ಸ್ಪಷ್ಟವಾಗಿರ್ತಕ್ಕಂತಹ ಸಂಶೋಧನಾ ವಿಷಯವನ್ನು ಆರಿಸಿಕೊಂಡಿದ್ದಾನೆ. ಈ ರೀತಿ ವಿಷಯವನ್ನು ಆರಿಸಿಕೊಂಡಾಗ GST ಅಂದರೆ ಏನು, ಕೈಗಾರಿಕೆಗಳ ಮೇಲೆ ಪರಿಣಾಮ ಏನು, ಎಂತಹ ಕೈಗಾರಿಕೆಗಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ, ಅದಕ್ಕೆ ಇರುವಂತಹ ನಿಯಮಗಳೇನು, ಅದಕ್ಕೆ ಬೇಕಾಗಿರುವಂಥ ದತ್ತಾಂಶಗಳೇನು, ಇವೆಲ್ಲದ ಕುರಿತು ವಿದ್ಯಾರ್ಥಿ ವಿಷಯದ ಸಂಗ್ರಹಣೆಯನ್ನು ಮಾಡಬಹುದು. ಲಿಟ್ರೇಚರ್ ಅಥವಾ ಸಾಹಿತ್ಯಕ ಕುರಿತು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಬ್ಬ PG ವಿದ್ಯಾರ್ಥಿಗೆ ವಚನ ಸಾಹಿತ್ಯದಲ್ಲಿ ಇಷ್ಟವಿದ್ದರೆ, ಆ ವಿಷಯದಲ್ಲಿ ಅವನಿಗೆ ಆಸಕ್ತಿವಿದ್ದರೆ, ವಚನ ಸಾಹಿತ್ಯ ಸಾಕಷ್ಟು ಅಪಾರ ವಿಸ್ತಾರವನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಸಾಕಷ್ಟು ವಿಷಯಗಳ ಮೇಲೆ ವಚನಗಳಿವೆ, ಸಾಕಷ್ಟು ವಚನಕಾರರು ಇದ್ದಾರೆ, ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ವಚನಕಾರರು ಬಂದು ಹೋಗಿದ್ದಾರೆ. ಇಷ್ಟೆಲ್ಲ ವಿಸ್ತೃತವಾಗಿರ್ತಕ್ಕಂಥ ವಚನ ಸಾಹಿತ್ಯದಲ್ಲಿ ಯಾರದ್ದು ಎಂಬ ಪ್ರಶ್ನೆ ಕೇಳಿದಾಗ ಒಬ್ಬ ವಿದ್ಯಾರ್ಥಿ ಪ್ರಶ್ನೆಗೆ ಉತ್ತರ ನೀಡಬಹುದು, ಅಕ್ಕ ಮಹಾದೇವಿಯ ವಚನ ಸಂಗ್ರಹದ ಕುರಿತು ಸಂಶೋಧನೆಯನ್ನು ಮಾಡಬೇಕೆಂದಿದ್ದೇನೆ ಎಂಬ ಉತ್ತರ ನೀಡಿದಾಗ ಅಕ್ಕ ಮಹಾದೇವಿಯವರ ವಚನ ಸಂಗ್ರಹವೂ ಸಹ ಸಾಕಷ್ಟು ವಿಶಾಲವಾದದ್ದು, ಸಾಕಷ್ಟು ವಿಚಾರಗಳು, ಸಾಕಷ್ಟು ಆಯಾಮಗಳು ಅದರಲ್ಲಿ ನಾವು ಕಾಣುತ್ತೇವೆ. ಅದರಲ್ಲಿ ಏನು ಎಂಬ ಪ್ರಶ್ನೆ ಉಂಟಾಗುತ್ತದೆ. ಅದರಲ್ಲಿ ಅಕ್ಕ ಮಹಾದೇವಿಯವರ ಸಾಮಾಜಿಕ ಚಿಂತನೆ ಕುರಿತು ನಾನು ಸಂಶೋಧನೆಯನ್ನು ಮಾಡಬೇಕೆಂದಿದ್ದೇನೆ ಎಂಬ ಉತ್ತರವನ್ನು ನೀಡಿದಾಗ ಸಮಾಜವು ಸಹ ಸಾಕಷ್ಟು ಬಹು ಆಯಾಮವಾಗಿರುವಂತಹ ಒಂದು ಕ್ಷೇತ್ರ. ಅದರಲ್ಲಿ ಏನು ಎಂಬ ಪ್ರಶ್ನೆ ಕೇಳಿದಾಗ ಆ ವಿದ್ಯಾರ್ಥಿ ಹೇಳಬಹುದು, ಅಕ್ಕ ಮಹಾದೇವಿಯ ವಚನಗಳಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಕುರಿತು ಸಂಶೋಧನೆಯನ್ನು ಮಾಡಬೇಕೆಂದಿದ್ದೇನೆ ಅಂತ ಅವನು ನಿಲುವನ್ನು ಪ್ರಕಟಿಸಿದಾಗ ಅವನು ಈ ರೀತಿ ತನ್ನ ಸಂಶೋಧನಾ ವಿಷಯವನ್ನು ರಚಿಸಬಹುದು. ಅಕ್ಕ ಮಹಾದೇವಿ ವಚನಗಳಲ್ಲಿ ಸಾಮಾಜಿಕ ಚಿಂತನೆ, ಸ್ತ್ರೀ ಸ್ವಾತಂತ್ರ್ಯ ಕುರಿತು ಸಾಂದರ್ಭಿಕ ಅಧ್ಯಯನ. ಇಲ್ಲಿಯೂ ಸಹ ಆ ವಿದ್ಯಾರ್ಥಿ ಏನು ಮಾಡಿದ್ದಾನೆಂದರೆ
ವಿಶಾಲವಾಗಿರ್ತಕ್ಕಂತಹ ಕ್ಷೇತ್ರದಿಂದ ಅವನು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸಂಶೋಧನಾ ವಿಷಯದ ಪ್ರಕ್ರಿಯೆಯನ್ನು ಒಳಗಾಗಿದ್ದಾನೆ. ಈ ರೀತಿ ಮಾಡಿದಾಗ ಮಾತ್ರ ಒಬ್ಬ ವಿದ್ಯಾರ್ಥಿ ಸ್ಪಷ್ಟವಾಗಿರುವಂತಹ ಸಂಶೋಧನಾ ವಿಷಯವನ್ನು ರಚಿಸಿ ಅದರಲ್ಲಿ ಸಂಶೋಧನೆಯನ್ನು ಮಾಡಬಹುದು. ಹೀಗೆ ಈ ರೀತಿ ವಿಷಯದ ರಚನೆಯನ್ನು ಮಾಡಿಕೊಂಡಾಗ ಮಾತ್ರ ಅದಕ್ಕೆ ಕುರಿತಾಗಿರ್ತಕ್ಕಂತಹ ಸಾಹಿತ್ಯದ ಸಂಗ್ರಹಣೆ ಇರಬಹುದು, ಸಾಹಿತ್ಯ ಪುನರ್ ಅವಲೋಕನೆ ಇರಬಹುದು, ಬೇಕಾಗಿರುವಂತಹ ದತ್ತಾಂಶಗಳ ಸಂಗ್ರಹಣೆ ಇರಬಹುದು, ಹಾಗೂ ಕ್ಷೇತ್ರ ಕಾರ್ಯ ಅಥವಾ ಫೀಲ್ಡ್ ವರ್ಕ್ ಮಾಡುವುದಂತಿರ್ಬೋದು, ಅದಕ್ಕೆ ಸಂಬಂಧಿಸಿದ ಕ್ವಶನರ್ ಪ್ರಿಪೇರೇಷನ್ ಪ್ರಶ್ನಾವಳಿ ಸಹ ಮಾಡುವುದು ಎಲ್ಲವೂ ಸುಲಭವಾಗುತ್ತದೆ. ಇದಾದ ನಂತರ ಸಂಶೋಧನೆ ಕುರಿತು ಮತ್ತೊಂದು ಮುಖ್ಯವಾಗಿರುವಂತಹ ವಿಷಯ ಅದೇನೆಂದರೆ ಅಧ್ಯಯನದ ವ್ಯಾಪ್ತಿ ಅಥವಾ ಸ್ಕೋಪ್ ಆಫ್ ದಿ ಸ್ಟಡಿ. ಸ್ಕೋಪ್ ಆಫ್ ದಿ ಸ್ಟಡಿ ಅಥವಾ ಅಧ್ಯಯನದ ವ್ಯಾಪ್ತಿ ಅಂತ ಹೇಳಿದ್ರೆ, ಯಾವುದೇ ಒಂದು ಸಂಶೋಧನೆಯನ್ನು ಮಾಡಬೇಕಾದರೆ ಅದಕ್ಕೆ ಕೆಲವು ಇತಿಮಿತಿಗಳನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಇತಿಮಿತಿಗಳನ್ನು ಹಾಕಿಕೊಂಡಾಗ ಮಾತ್ರ ಸಂಶೋಧನೆಯನ್ನು ಮಾಡುವಂತಹ ವಿಷಯಕ್ಕೆ ವೈಜ್ಞಾನಿಕ ರೂಪ ಬರುತ್ತದೆ. ಅದಕ್ಕೆ ಕೆಲವು ಮಿತಿಗಳನ್ನು ನಾವು ಮೊದಲೇ ಆರಿಸಿಕೊಳ್ಳಬೇಕು. ಆರಿಸಿಕೊಳ್ಳುವಂಥದ್ದು ಸ್ವಾಭಾವಿಕವಾಗಿರ್ತಕ್ಕಂಥ ಅನಿವಾರ್ಯತೆವಿರುತ್ತದೆ. ಆ ಮಿತಿಗಳಲ್ಲಿ ಏನಿರುತ್ತದೆ? ವಿಷಯದ ವಿಸ್ತಾರ, ಸೈದ್ಧಾಂತಿಕ ವ್ಯಾಪ್ತಿ, ನಮೂನೆ ಗಾತ್ರ, ಪ್ರಾದೇಶಿಕ ಗಾತ್ರ ಅಥವಾ ಭೌಗೋಳಿಕ ವಿಸ್ತಾರ, ದತ್ತಾಂಶದ ಮಿತಿ, ಕಾಲ ಸರಣಿಯ ಮಿತಿ, ಉಪಯೋಗಿಸಲಾದ ಸಾಂಖ್ಯಿಕ ಸೂತ್ರಗಳ ಮಿತಿ, ಸಂಶೋಧನೆಯಲ್ಲಿ ಕಂಡುಹಿಡಿದ ಅಂಶಗಳ ಅನ್ವಯಿಕೆ, ಇವೆಲ್ಲದರ ಕುರಿತು ಒಂದು ಸಂಶೋಧನಾ ವಿಷಯದ ಮಿತಿ ಇರುತ್ತದೆ. ಅಂದರೆ ಸಂಶೋಧನೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ಪ್ರಕ್ರಿಯೆ ಇಲ್ಲ. ಮುಂಚೆ ಹೇಳಿದ ಹಾಗೆ ಸಂಶೋಧನಾ ವಿಷಯವನ್ನು ಆರಿಸಿಕೊಳ್ಳಬೇಕಾದರೆ ವಿಶಾಲದಿಂದ ಹಿಡಿದು ನಾವು ನಿರ್ದಿಷ್ಟವಾಗಿರ್ತಕ್ಕಂಥ ಸಮಸ್ಯೆಗೆ ಬರುತ್ತವೆ. ಆ ರೀತಿ ಮಾಡಬೇಕಾದರೆ ಸಾಕಷ್ಟು ವಿಚಾರಗಳನ್ನು ನಾವು ಕೈ ಬಿಡಬೇಕಾಗುತ್ತದೆ, ಸಾಕಷ್ಟು ಸಿದ್ಧಾಂತಗಳನ್ನು ಕಡೆಗಣಿಸಬೇಕಾಗುತ್ತದೆ, ಕೆಲವು ಊಹೆಗಳನ್ನು ಹಾಕಿಕೊಳ್ಳಬೇಕಾಗುತ್ತದೆ, ಹಾಗೂ ಒಂದೇ ರೀತಿಯಾಗಿರ್ತಕ್ಕಂತಹ ಆರಿಸುವಿಕೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಯಾವ ದತ್ತಾಂಶ ಬೇಕು, ಯಾವ ಸಿದ್ಧಾಂತ ಬೇಕು, ಯಾವ ಸಿದ್ಧಾಂತದ ಅವಶ್ಯಕತೆ ಇರುವುದಿಲ್ಲ, ಯಾವ ವಿಚಾರಕ್ಕೆ ನಾವು ಹೆಚ್ಚು ಗಮನವನ್ನು ನೀಡಬೇಕು, ಎಷ್ಟು ದತ್ತಾಂಶವನ್ನು ಬಳಸಿಕೊಂಡು ಎಷ್ಟು ಕಾಲಮಿತಿಯ ಒಳಗೆ ಅದಕ್ಕೆ ಮಿತಿಗೊಳಿಸಬೇಕು, ಇವೆಲ್ಲ ವಿಷಯಗಳು ಇರುತ್ತವೆ. ಇವೆಲ್ಲ ವಿಷಯಗಳು ಸೇರಿ ಅಧ್ಯಯನದ ವ್ಯಾಪ್ತಿಯನ್ನು ನಿರ್ಧರಿಸುತ್ತವೆ. ಈ ಅಧ್ಯಯನದ ವ್ಯಾಪ್ತಿಯಿಂದಾಗಿ ಸಂಶೋಧನೆಯ ಅನ್ವಯಿಕೆಯೂ ಸಹ ಒಂದು ರೀತಿಯಾಗಿರ್ತಕ್ಕಂತಹ ಮಿತಿಗೆ ಒಳಪಡುತ್ತದೆ. ಈ ಮಿತಿಗೆ ಒಳಪಡಿಸುವಿಕೆಯಿಂದಲೇ ಯಾವುದೇ ಒಂದು ಸಂಶೋಧನಾ ಪ್ರಕ್ರಿಯೆಗೆ ಅಥವಾ ಸಂಶೋಧನಾ ನಿಷ್ಕರ್ಷಕ್ಕೆ ವೈಜ್ಞಾನಿಕತೆ ಬರುತ್ತದೆ. ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿಷಯದ ಕುರಿತು ಸಂಶೋಧನೆ ಮಾಡಿದಾಗ ಆ ವಿಶಿಷ್ಟವಾಗಿರ್ತಕ್ಕಂಥ ವಿಷಯದ ಅನ್ವಯಿಕೆ ಅಧಿಕವಾಗಿರುತ್ತದೆ. ಆ ಅನ್ವಯಿಕೆ ಮಾತ್ರ ಮಿತಿ ಇರುತ್ತದೆ ಅನ್ನೋದು ತಪ್ಪು ಆಗುತ್ತದೆ. ಆ ಅನ್ವಯಿಕೆಗೋಸ್ಕರ ಅಥವಾ ಸಂಶೋಧನಕ್ಕೋಸ್ಕರ ಬಳಸಿರ್ತಕ್ಕಂತಹ ಸಂಶೋಧನಾ ವಿಧಾನ ಅದು ಸಾರ್ವತ್ರಿಕವಾಗಿರುವಂಥದ್ದು. ಕೇಳಿರ್ತಕ್ಕಂಥ ಪ್ರಶ್ನೆ, ಆ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಕಂಡುಹಿಡಿಯಲಾಗಿದೆ ಅದು ಸಹ ಸಾರ್ವತ್ರಿಕವಾಗುತ್ತದೆ. ಅದರ ವ್ಯಾಪ್ತಿಯನ್ನು ಮಿತಿಗೊಳಿಸಿಕೊಳ್ಳೋಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಇಲ್ಲಿ ಅಧ್ಯಯನದ ವಿಷಯ, ಆ ವಿಷಯ ಮಾತ್ರ ವ್ಯಾಪ್ತಿಗೆ ಒಳಪಡುತ್ತದೆ, ಹಾಗೂ ಆ ವಿಷಯದ ವ್ಯಾಪ್ತಿಗೆ ಸಂಬಂಧಿಸಿದ ಸಿದ್ಧಾಂತಗಳು, ನಿಯಮಗಳು, ಊಹೆಗಳು, ದತ್ತಾಂಶ, ಕಾಲಸರಣಿ ಇವೆಲ್ಲವೂ ಮಿತಿಗೆ ಒಳಪಡುತ್ತದೆ. ಈ ಮಿತಿಯನ್ನು ನಿರ್ಧರಿಸಿದಾಗ ಮಾತ್ರ ಯಾವುದೇ ಒಂದು ಸಂಶೋಧನಾ ವಿಷಯಕ್ಕೆ ಹೆಚ್ಚು ಮಾನ್ಯತೆ, ಹೆಚ್ಚು ಸ್ಪಷ್ಟತೆ ಹಾಗೂ ಹೆಚ್ಚು ವೈಜ್ಞಾನಿಕತೆ ಬರುತ್ತದೆ. ಮಿತಿಗಳ ಜೊತೆಗೆ ಅಧ್ಯಯನದ ವ್ಯಾಪ್ತಿಯ ಜೊತೆಗೆ ಅಧ್ಯಯನದ ಉದ್ದೇಶ ಏನು ಅನ್ನೋದು ಸಹ ಮುಖ್ಯವಾಗಿರುತ್ತದೆ.
ಅಧ್ಯಯನದ ಉದ್ದೇಶ ಎಂದರೇನು? ಅಂದರೆ ಯಾವ ಪ್ರಶ್ನೆಗಳಿಗೆ ಕೈಗೊಂಡಿರುವ ಸಂಶೋಧನೆ ಉತ್ತರವನ್ನು ನೀಡುತ್ತದೆ ಎನ್ನುವುದರಲ್ಲಿಯೇ ಅಧ್ಯಯನದ ಉದ್ದೇಶಗಳು ಕಾಣಿಸಿಕೊಳ್ಳುತ್ತವೆ. ಅಂದರೆ ಅಧ್ಯಯನ ಉದ್ದೇಶಗಳು ಆರಿಸಿಕೊಂಡ ವಿಷಯಕ್ಕೆ ಸಂಬಂಧಿಸಿರಬೇಕು. ಯಾವುದೇ ಒಂದು ನಾವು ವಿಷಯವನ್ನು ಆರಿಸಿಕೊಂಡಾಗ ಆ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳುವುದೇ ಅಧ್ಯಯನದ ಉದ್ದೇಶ. ಉದಾಹರಣೆಗೆ GST ಕುರಿತು ಸಂಶೋಧನೆಯನ್ನು ಮಾಡಬೇಕಾದರೆ GST ಅಂದರೇನು ಮೊದಲನೇ ಪ್ರಶ್ನೆ, GST ಯಾವುದಕ್ಕೆ ಅನ್ವಯವಾಗುತ್ತದೆ ಎರಡನೇ ಪ್ರಶ್ನೆ, GSTಯ ಪರಿಣಾಮವೇನು, GSTಯ ಉತ್ಪಾದನಾ ವೆಚ್ಚದ ಮೇಲೆ ಪರಿಣಾಮವೇನು, GSTಯ ಸರಕುಗಳ ಬೆಲೆಯ ಮೇಲೆ ಪರಿಣಾಮವೇನು, GSTದಿಂದ ಸರ್ಕಾರಕ್ಕೆ ಬರುವಂತಹ ಆದಾಯದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತವೆ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯುವುದೇ ಆ GSTಗೆ ಸಂಬಂಧಿಸಿದ ಸಂಶೋಧನೆಯ ಉದ್ದೇಶ ಅಂಥೇಳಿದರೆ ಈ ಎಲ್ಲ ಉದ್ದೇಶಗಳು GSTಗೆ ಸಂಬಂಧಿಸಿದ್ದಾಗಿವೆ. ಇದನ್ನು ಬಿಟ್ಟು ಮತ್ತೆ ಯಾವ ಬೇರೆ ಪ್ರಶ್ನೆ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಉದ್ದೇಶಗಳನ್ನು ನಾವು ರಚಿಸಿಕೊಳ್ಳಬೇಕು. ಇದಲ್ಲದೆ ಉದ್ದೇಶಗಳನ್ನು ಹಾಕಿಕೊಂಡಾಗ ಆ ಉದ್ದೇಶಗಳು ವಿಷಯದ ವ್ಯಾಪ್ತಿಯನ್ನು ಮೀರಬಾರದು. ಉದಾಹರಣೆಗೆ GST ಅಂತ ಹೇಳಿದ್ರೆ GST ಕುರಿತಾಗಿರ್ತಕ್ಕಂಥ ವ್ಯಾಪ್ತಿಯಲ್ಲಿಯೇ ಅದು ಇರಬೇಕು. ಅದನ್ನು ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಸಂಬಂಧಿಸಿದಿರಬಹುದು, ಅಥವಾ ಇಂಟರ್ನ್ಯಾಷನಲ್ ಟ್ರೇಡ್ಗೆ ಸಂಬಂಧಿಸಿದಿರಬಹುದು, ಅಥವಾ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಿರಬಹುದು. ಇವು ಪರೋಕ್ಷವಾಗಿರ್ತಕ್ಕಂತಹ ಲಿಂಕ್ಸ್ಗಳು ಇರ್ತವೆ. ಆದರೆ ಮುಖ್ಯವಾಗಿರ್ತಕ್ಕಂಥ ಉದ್ದೇಶದ ವ್ಯಾಪ್ತಿಯಲ್ಲಿ ಇವು ವಿಷಯದ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಇದನ್ನು ಗಮನಿಸುವಂಥದ್ದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಅದಲ್ಲದೆ ಉದ್ದೇಶಗಳನ್ನು ಹಾಕಿಕೊಂಡಾಗ ಹಲವಾರು ಉದ್ದೇಶಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತಾರ್ಕಿಕ ನೆಲೆಯ ಸಂಬಂಧವಿರಬೇಕು. ಒಂದು ಉದ್ದೇಶ ಮತ್ತೊಂದು ಉದ್ದೇಶದಿಂದ ಭಿನ್ನವಾಗಿರಬಾರದು. ಇದು ಸಹ ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥ ಅಂಶ. ಇದಲ್ಲದೆ ಉದ್ದೇಶಗಳಲ್ಲಿ ಇರುವಂಥ ಹಲವಾರು ಚಲಕಗಳು, ಅವುಗಳ ಮಧ್ಯೆ ಸ್ಪಷ್ಟವಾಗಿರ್ತಕ್ಕಂಥ ಸಂಬಂಧ ಇರಬೇಕು. ಅವುಗಳು ಯಾವುದೇ ರೀತಿಯಾಗಿರ್ತಕ್ಕಂತಹ ಬೇರೆ ವಿಷಯಕ್ಕೆ ಸಂಬಂಧಿಸಿದ್ದಬಾರದು. ಅಂದರೆ ಯಾವ ಉದ್ದೇಶಗಳನ್ನು ನಾವು ಆರಿಸಿಕೊಂಡಿರ್ತೇವೆ ಆ ಉದ್ದೇಶಗಳ ಕುರಿತೆಯೇ ಚಲಕಗಳ ಮಧ್ಯೆ ಸ್ಪಷ್ಟವಾಗಿರ್ತಕ್ಕಂಥ ಸಂಬಂಧವನ್ನು ಸೂಚಿಸಬೇಕು. ಇದಲ್ಲದೆ ಉದ್ದೇಶಗಳನ್ನು ಹಾಕಿಕೊಳ್ಳುವಾಗ ಆ ಉದ್ದೇಶಗಳ ಕುರಿತು ದತ್ತಾಂಶದ ಲಭ್ಯತೆ ಇರುತ್ತದೆಯೇನು ಅನ್ನೋದು ಸಹ ಒಂದು ಅಂಶ ಮುಖ್ಯವಾಗಿರುವಂಥದ್ದು. ಒಂದು ವೇಳೆ ಅದರ ಕುರಿತಾಗಿರ್ತಕ್ಕಂಥ ಅಧ್ಯಯನ ಸಾಮಗ್ರಿ ಅಥವಾ ದತ್ತಾಂಶದ ಲಭ್ಯತೆ ಇರದೇ ಇದ್ದರೆ ಅದರ ಬಗ್ಗೆ ಸಂಶೋಧನೆಯನ್ನು ಮಾಡುವುದು ಅಸಾಧ್ಯವಾಗುತ್ತದೆ, ಅಥವಾ ಸ್ಪಷ್ಟವಾಗಿರ್ತಕ್ಕಂಥ ನಿಷ್ಕರ್ಷ ಪಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದಲ್ಲದೆ ಉದ್ದೇಶಗಳನ್ನು ಹಾಕಿಕೊಂಡಾಗ ಆ ಉದ್ದೇಶಗಳ ಅನ್ವಯಿಕೆ ಇರಬೇಕು. ಅಂದರೆ ನೀತಿಗಳ ಸಂದರ್ಭ ಇರಬಹುದು, ಅಥವಾ ವ್ಯವಸ್ಥಾಪನಾ ಸಂದರ್ಭ ಇರಬಹುದು, ಅಥವಾ ಯಾವುದಾದರೂ ಬದಲಾವಣೆಯನ್ನು ವಿಚಾರದಲ್ಲಿ ಬದಲಾವಣೆ ಇರಬಹುದು, ಅಥವಾ ಸಿದ್ಧಾಂತದಲ್ಲಿ ಬದಲಾವಣೆ ಇರಬಹುದು. ಇಂತಹ ಒಂದು ಲಕ್ಷಣ ಆ ಉದ್ದೇಶ ಹೊಂದಿರಬೇಕು, ಅಥವಾ ಇಂಥ ಒಂದು ಲಕ್ಷಣ ಆ ಉದ್ದೇಶ ಈಡೇರಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು. ಇದಲ್ಲದೆ ಉದ್ದೇಶಗಳನ್ನು ಹಾಕಿಕೊಂಡಾಗ ಕೈಯಲ್ಲಿರುವಂತಹ ವಿಷಯ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿಷ್ಕರ್ಷವನ್ನು ಹೊಂದಲು ಅದು ವಿದ್ಯಾರ್ಥಿಗೆ, ಸಂಶೋಧನೆ ಮಾಡುವಂಥ ವ್ಯಕ್ತಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಅನುವನ್ನು ಮಾಡಿಕೊಡಬೇಕು. ಯಾವುದಾದ್ರೂ ಒಂದು ನಿಷ್ಕರ್ಷವನ್ನು ತಲುಪಲೇಬೇಕು. ಅಂದರೆ ಸಂಶೋಧನೆಯಿಂದಾಗಿ ಒಂದು ಸಮಸ್ಯೆಯ ಬಗ್ಗೆ ಇರುವಂತಹ ಪರಿಹಾರ, ಅಥವಾ ಒಂದು ವಿಚಾರದಲ್ಲಿ ವಿಸ್ತಾರ, ಅಥವಾ ಒಂದು ಜ್ಞಾನದಲ್ಲಿ ಮತ್ತಷ್ಟು ಅಂಶಗಳನ್ನು ಸೇರಿಸುವುದು, ಇದು ಯಾವುದಾದರೂ ಒಂದು ರೀತಿಯಲ್ಲಿ ಈ ಒಂದು ಗುರಿಯನ್ನು ಈಡೇರಿಸಲಿಕ್ಕೆ ಬೇಕಾಗಿರುವಂತಹ ನಿಷ್ಕರ್ಷವನ್ನು ಹೊಂದಲು ಆ ಉದ್ದೇಶಗಳು ಸಂಶೋಧಕನಿಗೆ ಅನುವನ್ನು ಮಾಡಿಕೊಡಬೇಕು. ಹೀಗೆ ಇಷ್ಟೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು
ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಅಧ್ಯಯನದ ಉದ್ದೇಶಗಳನ್ನು ರಚಿಸಿಕೊಳ್ಳಬೇಕು. ಇಷ್ಟನ್ನು ಮಾಡಿಕೊಂಡರೆ ಇವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಾಜೆಕ್ಟ್ ವರ್ಕನ್ನು ಪ್ರಾರಂಭ ಮಾಡಿದರೆ ಆ ವಿದ್ಯಾರ್ಥಿಗೆ ಸುಲಭವಾಗಿ ಹಾಗೂ ಸಾಕಷ್ಟು ವೈಜ್ಞಾನಿಕವಾಗಿರುವಂತಹ ಪ್ರಾಜೆಕ್ಟ್ ವರ್ಕನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳೇ, ಮುಂಚೆ ಹೇಳಿದ ಹಾಗೆ ಇದಾದ ನಂತರ ಇರುವಂತಹ ವಿಷಯಗಳು ಮುಂದಿನ 2 ಉಪನ್ಯಾಸಗಳಲ್ಲಿ ಚರ್ಚೆಯನ್ನು ಮಾಡೋಣ. ಧನ್ಯವಾದಗಳು.